面唱 K， 水池里面饮龙鱼，我送阿爽。ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಜೈಕರ್ ಕುಂದಾಪುರ ಜೆಕೆ ಸ್ಟೈಲ್. ನಿಮ್ಮೆಲ್ರಿಗೂ ನಾನು ಹೇಳದ್ದೇ ಬಂತು, RCB ಗೆದ್ರ ಮೇಲಂತೂ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೆ ಹಂಗೆ ಹಿಂಗೆ ಅಂತ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ವಿಡಿಯೋ ಹಾಕಿದ್ಮೇಲೆ ಬಿಡ್ಲೇಬಾರದು, ಕಂಟಿನ್ಯೂಸ್ ಹಾಕಬೇಕು. ಸೊ ವಿಡಿಯೋ ಹಾಕಿ ನಾಪತ್ತೆ ಆಗೋದಕ್ಕಿಂತ ವಿಡಿಯೋ ಹಾಕ್ದೇನೆ ಒಂದೇ ಸಲ ಸ್ಟಾರ್ಟ್ ಮಾಡಿ ಆಮೇಲೆ ಕಂಟಿನ್ಯೂಸ್ ಹಾಕುವ ಅಂತಾನೆ ಸ್ವಲ್ಪ ಗ್ಯಾಪ್ ಕೊಟ್ಟಿರೋದು. ಕ್ಯಾರ ಕಿತ್ತೋದಂಗೆ ರೋಡ್ ಹೊಡಿರಿ ಲೋಪಾರ್ ನನ್ನ ಮಕ್ಕಳನ್ನ. ಬೇಜಾರಾಗುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ RCB ಗೆದ್ದಿರೋದು ಎಷ್ಟು ಖುಷಿ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಅದಾದ್ಮೇಲೆ ಏನೇನೆಲ್ಲ ಆಯ್ತಂತ ಗೊತ್ತು. ಅದನ್ನೆಲ್ಲ ಯಾರ್ಯಾರೋ ಅನ್ಎಜುಕೇಟೆಡ್ ಫೆಲೋಸ್ ಏನೇನೋ ಹೇಳ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಅದೇ RCB ಗೆದ್ದಿರುವಂತ ಖುಷಿಗೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಕೊರಿಯಾದಲ್ಲಿ ನಮ್ಮ ಕ್ರಿಕೆಟ್ ಕ್ರೇಜ್ ಯಾವ ಲೆವೆಲ್ಗಿದೆ. ಇಂಡಿಯಾದಲ್ಲಿ ಫೇಮಸ್ ಗೇಮ್ ಅಂದ್ರೆ ಅದು ಕ್ರಿಕೆಟ್. ಯಾವ ಲೆವೆಲ್ಗೆ ಅಂದ್ರೆ, ಇಂಡಿಯಾದಲ್ಲಿ ಕೈ ಕಾಲು ನೆಟ್ಟಗಿದ್ರು ಆಡಕ್ ಬರಲ್ಲ ಅಂದ್ರೂ ಯಾವ್ದಾದ್ರು ಒಂದು ಆಟದ ಬಗ್ಗೆ ಗೊತ್ತು ಅಂದ್ರೆ ಅದು ಕ್ರಿಕೆಟ್. ಆದ್ರೆ ಅಷ್ಟೊಂದು ಫೇಮಸ್ ಆಗಿರುವಂತ ಕ್ರಿಕೆಟ್, ವರ್ಲ್ಡ್ ಕಪ್ ಮಾಡ್ತಾರೆ, T20 ಮಾಡ್ತಾರೆ, ಏನೇನೋ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಎಲ್ಲ ಇರುತ್ತೆ. ಅಂಥ ಮ್ಯಾಚ್ ಇರುವಂತ ತೆಗಿತ್ಯಾ ಬಾ ಮೇಲೆ ಸರ್, ಅಷ್ಟೊಂದು ಕ್ರೇಜ್ ಇರುವಂತ ಈ ಕ್ರಿಕೆಟ್ ಕೊರಿಯಾದಲ್ಲಿ ಜನರಿಗೆ ಎಷ್ಟೊಂದು ನಾಲೆಜ್ ಇದೆ. ಇಂಡಿಯಾದಲ್ಲಿರೋರಿಗೆ ಕೆ ಡ್ರಾಮಾ ಬಗ್ಗೆ ಗೊತ್ತು, BTS ಬಗ್ಗೆ ಗೊತ್ತು, ಕೊರಿಯನ್ ಮೂವೀಸ್ ಬಗ್ಗೆ ಗೊತ್ತು. ಇಂಡಿಯಾದಲ್ಲಿ ಫೇಮಸ್ ಆಗಿರುವಂತ ಕ್ರಿಕೆಟ್ ಬಗ್ಗೆ ಕೊರಿಯನ್ಸ್ ಗೊತ್ತಿರ್ಬೇಕು ತಾನೆ. ಸೊ ಅದನ್ನೇ ನೋಡೋಕೆ ಹೋಗ್ತಾ ಇದ್ದೀನಿ. ತಿನ್ನು ಜಾಸ್ತಿ ಇತ್ತು. ಕೊರಿಯಾದವರಿಗೆ ಎಷ್ಟು ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಕೊರಿಯಾದವರಿಗೆ ಕ್ರಿಕೆಟ್ ಬಗ್ಗೆ ಎಷ್ಟೋ ನಾಲೆಜ್ ಇದೆ. ಕೊರಿಯಾದವರ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ಯಾರು? ನಮ್ದು ಅಣ್ಣ ಬಾಂಡು, ಅಫ್ಕೋರ್ಸ್ ವಿರಾಟ್ ಕೊಹ್ಲಿ, ಅದೆಲ್ಲರೂ ಗೊತ್ತೇ ಇರೋದೆ. ಸೊ ಆದರೂ ಧೋನಿ ಫ್ಯಾನ್ಸಿಗೆಲ್ಲ ಯಾಕೆ ಬೇಜಾರು ಮಾಡೋದು, ನಾನಾಗೆ ಯಾಕೆ ಹೇಳೋದು? ಅದಕ್ಕೆ ಕೇಳೋಣ, ಇಲ್ಲಿ ಕೊರಿಯಾದಲ್ಲಿ ಎಷ್ಟು ಜನ ನಮ್ಮ ಕೊಹ್ಲಿ ಫ್ಯಾನ್ಸ್ ಇದ್ದಾರೆ, ಎಷ್ಟು ಜನ ನಮ್ಮ ಧೋನಿ ಫ್ಯಾನ್ಸ್ ಇದ್ದಾರೆ, ಎಲ್ಲದನ್ನು ನೋಡೋಣ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ವಾಟ್ಸ್ ಅಪ್? ಹಾಯ್, ಹಲೋ. What your name? 저 운교정. Yujong. Okay. My Homin Kim. Homin Kim. Yeah. Shion Song. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. You love sports? You like sports? With. You love sports? Oh yes. I love it. I'm bowling. Bowling. Oh, good. I'm able. Oh, boxing. Yeah, oh, boxing. What about you? Oh, soccer. Okay. Bowling, boxing, and soccer. Okay. Do you know cricket? Oh yeah. Cricket. What? cricket 아니야? 뭐 cricket? 그리고 야구 이렇게 아니요. No. 달려고 같은 거야? Not yet. No. You don't know? Oh no. Baseball. Do you know baseball? 베이스볼 똑같아 cricket. Don't you know? No. 무슨 나라 전통 그 트레디셔널 스포츠 Yeah. what's your name? 아니 이 나라 친구. Okay. India? India. India? 네. 인디아. ನೋಡಿದ್ರಲ್ಲ, ಸ್ಪೋರ್ಟ್ಸ್ ಅಂದ್ರೆ ಇಷ್ಟ, ಆದ್ರೆ ಕ್ರಿಕೆಟ್ ಅಂದ್ರೆ ಗೊತ್ತಿಲ್ಲ, ಎಂತ ಮಾಡೋಕ್ಕಿಲ್ಲ ಏನಪ್ಪ ಹೊಡಿತಾರೆ. ಇಲ್ಲಿ ನೋಡಿ, ಮಿಲಿಟರಿಗಳು ನಮ್ಮ ಇಂಡಿಯಾದಲ್ಲಾಗಿದ್ರೆ ಮಿಲಿಟರಿಗೆ ಏನು ಬಂದ್ ಕೂಡಲೇ ರೆಸ್ಪೆಕ್ಟು, ಸಲ್ಯೂಟು, ಹಂಗೆ ಹಿಂಗೆ. ಇಲ್ಲಿ ಮೂಸ್ ನೋಡೋರು ಇಲ್ಲ. ಯಾಕೆ ಹೇಳಿ? ಇಲ್ಲಿ ಹುಟ್ಟದಂಥ ಎಲ್ಲ ನನ್ನ ಮಕ್ಕಳು ಮಿಲಿಟ್ರಿಗೆ ಹೋಗಿ ಅವ್ರಿಗಂತೂ ಬೆಲೆನೇ ಇಲ್ದಿದ್ದಾಗ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಕಾಲ ಸರಿ ಇಲ್ಲ. ಇವತ್ತನ್ನೇ ನಿಮ್ಮ BTS ಎಲ್ಲ ಬಂದಿದ್ದಾರಲ್ಲ, ವಿಡಿಯೋ ಮಾಡ್ತೀನಿ ಬಿಡಲ್ಲ. ರೋಡಲ್ಲೆಲ್ಲ ಒಳ್ಳೆ ಹೇಳ ಕೂತ್ಕೊಂಡು ಸಿಗರೇಟ್ ಹೊಡೆಯೋದು ಇಂಥದ್ದೆಲ್ಲ ಮಾಡ್ತಾ ಇರೋದು. ಏನು ಮಾಡೋದು ಹೇಳಿ? ಉಗಿರಿ ಕ್ಯಾಕರ್ಸಿ. ಕಾಲ ಕೆಟ್ಟೋಗ್ಬಿಟ್ಟಿದೆ. ಮತ್ತೆ ನನ್ನ ಹೇರ್ ಸ್ಟೈಲ್ ಎಲ್ಲ ಕಣ್ಕಂಡು ನೀನು ಸ್ವಲ್ಪ ಟೈಪ್ ಕಾಣ್ತಾ ಇದ್ದೆ ಅಂತ ಹೇಳ್ಕೋಬೇಡಿ. ನಾಳೆನೇ ಕಟಿಂಗ್ ಪ್ಲಾನ್ ಮಾಡಿದ್ದೀನಿ, ಕಟಿಂಗ್ ಮಾಡ್ತೀನಿ. ಸೊ ಡೋಂಟ್ ವರಿ. ಅಲ್ಲ, ಬರೀ ಗಂಡು ಮಕ್ಕಳೇ ಸಿಗ್ತಪ್ಪ. ಒಂದು ಹೆಣ್ಣು ನಮ್ಮ ಮಕ್ಕಳು ನಮ್ಮ ಮುಖ ಕಾಣ್ಲಕ್ಕ ಅಷ್ಟು ಖರಾಬ್ ಇದ್ನ ಮರ್ರ. ಮುಖ್ಯ ವಿಷಯಕ್ಕೆ ಬರಲ್ಲ. ಆಕ್ಚುಲಿ ಕೊರಿಯಾದಲ್ಲಿ ವಿಡಿಯೋ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ನಾವು ಹೋಗಿ ಮಾತಾಡಿಸಿ ಯಾರಾದ್ರೂ ಸಿಗ್ತಾರ ಅಂತ ನೋಡೋದಂದ್ರೆ ಇನ್ನೂ ಕಷ್ಟ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಬಹಳ ಕಷ್ಟ ಉಂಟು. ಅಲ್ಲಿ ಹೋದೆ, ಇಲ್ಲಿ ಇಳಿದೆ, ಬೆಟ್ಟ ಇಳಿದೆ, ಅದ್ ನಿನ್ ಕರ್ತವ್ಯ ನೀನ್ ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗು. ಇಲ್ಲಿ ಎಲ್ಲಾ ಕಡೆ ಈ ತರದೆಲ್ಲ ಒಂದಿರುತ್ತೆ. ಇವರಿಗೆಲ್ಲ ಬಾಕ್ಸಿಂಗ್ ಎಲ್ಲ ಇಷ್ಟ. ಈ ತರ ಇರುತ್ತೆ, ಬರೋದು, ಇಲ್ಲಿ ಗುದ್ದೋದು, ಸ್ಕೋರ್ ಮಾಡ್ಬಿಟ್ಟು ಹೋಗೋದು. ಮತ್ತೆ ಇಲ್ಲಿ ಒಳಗಡೆ ಗೇಮ್ಸ್ ಇರುತ್ತೆ. ಓಕೆ, ಗುಡ್. Do you love sports? I like soccer. Oh, Ronaldo or Messi? Messi, good. Oh, no. Check out you. Oh, good. Oh, 777. Tala for a reason. And then? How many subscribers? Check. ತೋರಿಸ್ತೀನಿ. ಸಬ್ಸ್ಕ್ರೈಬರ್ ಎಷ್ಟು ಅಂತ ಕೇಳ್ತಾರಲ್ಲ, ತೋರಿಸ್ತೀನಿ. ಅದೊಂದೇ ನಮ್ಗೆ ನೋಡಿ ಖುಷಿ. ಇಂಗ್ಲೀಷ್
English. JAYA. 네. First. 네. 야, 너 유튜브 나오면 안 되잖아. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. Do you know cricket? 아, 그렇게 이거 아니야, 이거. 오. 알아요? 알죠? Good. 사람? 네. 파키스탄 사람 아니에요. 인도 사람. 커리. Curry. 타ಜ್‌ಮಹಲ್. India. Gandhi. Do you know any cricketer? 크리켓터 아니, 선수는 몰라. 아니요. 채널 좀 있냐? Cricket. Goat. ವಿರಾಟ್ ಕೊಹ್ಲಿ. 릴라츠. ಕೊಹ್ಲಿ. ಓಕೆ. ಬಾಯ್. ಇದಾರೆ ಇಷ್ಟು ಜನ ಹುಡುಗರು ಇದ್ದಾರೆ, ಆದ್ರೆ ಒಬ್ರಿಗೂ ಕ್ರಿಕೆಟ್ ಗೊತ್ತು ಬಟ್ ಫೇವ್ರೇಟ್ ಯಾರು ಅಂತ ಗೊತ್ತಿಲ್ಲ. ಸೊ ತಿಳಿಸ್ಕೊಟ್ಟು ಬಂದಿದ್ದೀನಿ. ಐಶೋ ಸ್ಪೀಡ್ ಯಾರು ಅಂತ ಕೇಳಿದ್ರೆ ನನ್ನ ಮಕ್ಕಳು ಫಕ್ ಆಫ್ ಅಂತಾರೆ. ಯಾಕೆ ಹೇಳಿ? ಅವರು ರೊನಾಲ್ಡೋ ಫ್ಯಾನು, ಇವರು ಮೆಸ್ಸಿ ಫ್ಯಾನು, ನಾನು ಕೊಹ್ಲಿ ಫ್ಯಾನು. ಹಲೋ, ಲುಕ್ ಲೈಕ್ ಪಾಪೆಟ್ ಶೋ. ಮಾಡೆಲ್. He's model. Do you think he's model? Do you like him? ಇವ್ನ್ಯಾವನ ಸೆಡೆ ನನ್ ಮಗ. Nail. Okay. I love you. I'm gay aniyo. I'm straight. 나도 걔 아니야. ಮೂರು ಜನ ಹತ್ರ ಕೇಳಿದೆ, ಯಾರಿಗೂ ಗೊತ್ತಿಲ್ಲ. ಕ್ರಿಕೆಟ್ ಅಂದ್ರೆ ಗೊತ್ತಿಲ್ಲ, ಅದು ಪ್ರಾಬ್ಲಮ್ಮು. 보자. 해. ಹೇ. 네, 해. ಓಕೆ. 하세요. 안녕히 계세요. 너무 이쁘. ಕಂಸಾಮಿದ ಏನೋ ಟೋಪಿ ಹಾಕ್ಬಿಟ್ಟು ಹೋದ್ರಪ್ಪ. ಯಾವ ಥರ ಟೋಪಿ ಹಾಕಿದ್ದು ಗೊತ್ತಾಗಿಲ್ಲ. ಬಾಯ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇಲ್ಲ, ನನ್ನ ಮಕ್ಕಳು ನನಗೆ ಟೋಪಿ ಹಾಕ್ಬಿಟ್ರ. ನೈಸ್. ಈ ಥರ ಟೋಪಿ ಹಾಕೋರು ನಿಮ್ಮ ಜೀವನದಲ್ಲೂ ಕೂಡ ತುಂಬ ಜನ ಬರ್ತಾರೆ. ಅವಾಗ ಏನು ಮಾಡ್ಬೇಕಂದ್ರೆ ಅವರೆದ್ರು ಟೋಪಿ ಹಾಕ್ಕೊಂಡಿವೆ ಅಂತ ತೋರಿಸ್ಬೇಕು, ಅವ್ರಿಗೆ ಖುಷಿ ಪಡಿಸ್ಬೇಕು. ಆಮೇಲೆ ಹಂಗೆ ಮುದ್ದೆ ಮಾಡಿ ಆ ಟೋಪಿನ ಕಿಶಿಗೆ ಹಾಕೋಬೇಕು. ಯಾಕಂದ್ರೆ ಕೊಟ್ಟಿರೋ ಗಿಫ್ಟ್ನೆಲ್ಲ ಬಿಟ್ಕೊಡುವಂಥ ಮಾತೇ ಇಲ್ಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಯಾರಾದರೂ ಇಲ್ಲಿ ಮಾತಾಡ್ಸ್ತಾರ ನೋಡುವ. ಈ ಥರ ಶಾಪ್ಸಲ್ಲಿ ಬರೀ ಹೆಣ್ಮಕ್ಳೇ ಇರ್ತಾರಪ್ಪ. ಗಂಡು ಮಕ್ಕಳನ್ನೋ ಜಾತಿನೇ ಕಾಣಕ್ಕೆ ಸಿಗ್ತಾ ಇಲ್ಲ. ಗಂಡು ಮಕ್ಕಳಿಲ್ಲ ಅಂದರೆ ಈ ಅಂಗಡಿಗೆ ಅವಮಾನ. ಒಬ್ಬರಾದರೂ ಕ್ರಿಕೆಟ್ ಫ್ಯಾನ್ನ ತೋರಿಸ್ಬೇಕು ಅಂದರೆ ತುಂಗ್ ಸಹೂರ್. ನೀವು ಅನ್ಕೋತಾ ಇರ್ಬೋದು ನಾನು ಯಾಕೆ ನಿಂತೆ ಅಂತ. ನನ್ನ ಮಗಳು ಅವರು ನನಗೆ ಮಾತಾಡ್ಸಕ್ಕೆ ಬರ್ತಾ ಇದ್ದಾರೆ, ಆದರೆ ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಈ ಹುಡುಗಿರಿಗೆ ಮಾತಾಡ್ಸಕ್ಕೆ ಬಂದ್ರೆ ನಂಗೆ ಗೊತ್ತಾಗುತ್ತೆ ಏನಾಗದಂತ ನನಗೆ ಗೊತ್ತಾಗಲ್ಲಪ್ಪ. ಮೀಟ್ರೇ ಬರಲ್ಲ. ಇಂಡಿಯಾದವ್ರು ಸಿಕ್ಕರೆ ಮಾತಾಡೋಕ್ಕೆ ಮೀಟ್ರ್ ಸಾಕಾಗಲ್ಲ. ಇನ್ನು ಕೋರೆದ ಹುಡುಗಿರೋ ಚೆನ್ನಾಗಿರೋರೆಲ್ಲ ಸಿಕ್ಕಿದ್ರೆ ಪುಕ ಅಂತ ಇದೆ. ಎಷ್ಟೇ ಆದ್ರೂ ನಮ್ಮ ಕ್ರಿಕೆಟ್ ನಾವು ಅನ್ಕೊಂಡಿದ್ವಿ ಪ್ರಪಂಚಾದ್ಯಂತ ಫೇಮಸ್ಸು ಅಂತ. ನಾವಲ್ಲ ಯಾಕೆ ಅಲ್ಲಿ ಇವಾಗ ಇಂಡಿಯಾದಲ್ಲಿ ಬೈತಾರೆ ನೋಡಿ, ನಮ್ದ್ರಲ್ಲಿ ಫುಟ್ಬಾಲ್ಗೆ ಸಪೋರ್ಟೇ ಇಲ್ಲ, ಹಂಗೆ ಹೇಳ್ತಾರಲ್ಲ. ಎಲ್ಲ ಕಂಟ್ರಿನಲ್ಲೂ ಎಲ್ಲದಕ್ಕೂ ಆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇರುತ್ತೆ ಅಂತಲ್ಲ. ಇಂಡಿಯಾದಲ್ಲಿ ಅಟ್ಲೀಸ್ಟ್ ನಿಮಗೆ ಫುಟ್ಬಾಲ್ ಬಗ್ಗೆ ಗೊತ್ತು. ಅದೇ ಬೇಸ್ಬಾಲ್ ಅಂತ ತಗೊಂಡ್ರೆ ಎಷ್ಟು ಜನ ಗೊತ್ತು ಬೇಸ್ಬಾಲ್, ಎಷ್ಟು ಜನಕ್ಕೆ ಬೇಸ್ಬಾಲ್ ರೂಲ್ಸ್ ಗೊತ್ತು. ಅದಕ್ಕೆ ಇಲ್ಲಿ ಕ್ರಿಕೆಟ್ ಬಗ್ಗೆ ಗೊತ್ತು. ನಮ್ಮ ವಿರಾಟ್ ಕೊಹ್ಲಿ ಅಷ್ಟು ಫೇಮಸ್ ಆದ್ರೂ ಎಲ್ರಿಗೂ ಗೊತ್ತು ಅಂತ ಇಲ್ಲ. ಆದರೆ ನನಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದರೆ RCB ಏನು ಮಾಡೋದು? RCB ಕಪ್ಪು ಗೆದ್ದ ಕೂಡಲೇ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಏನೇನೆಲ್ಲ ಆಯಿತು ನಿಮಗೆ ಗೊತ್ತು. ಇಂತೂ 18 ವರ್ಷದ ಆಸೆಯನ್ನು ಪೂರೈಸಿದ್ದಾರೆ. ಅದಕ್ಕೊಂದು ನನಗೂ ಒಂದು ಖುಷಿ ಇದೆ. ಆದರೆ ಈ ಕೋರಿಯಾದಲ್ಲಿ ನನ್ನ ಮಕ್ಕಳಿಗೆ ಒಬ್ಬರಾದರೂ ಕರೆಕ್ಟಾಗಿ ಒಂದು ಹೆಸರು ಹೇಳಿದ್ದಿದ್ರೆ ಖುಷಿ ಆಗ್ತಾ ಇತ್ತು. ಯಾರಾದರೂ ಹೇಳ್ರಪ್ಪ ಕ್ರಿಕೆಟ್ ಗೊತ್ತು ಅಂತ. ಕ್ರಿಕೆಟ್ ಬಗ್ಗೆನೇ ಗೊತ್ತಿಲ್ಲ. ಐಶೋ ಸ್ಪೀಡ್ ಬಗ್ಗೆ ಗೊತ್ತು ಅಂದವ್ರಿಗೆ ವಿರಾಟ್ ಕೊಹ್ಲಿ ಬಗ್ಗೆ ಗೊತ್ತು. ಆದರೆ ಧೋನಿ ಧೋನಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ಏನು ಹೇಳೋದು? ರೆಸ್ಪೆಕ್ಟ್. ಇದು ಬಹಳ ಕಷ್ಟ ಉಂಟು. ಸುಮ್ಮನೆ ಮಾತಾಡ್ಕೊಂಡು ಬರೋದು, ಅದು ಇದು ಮಾಡೋದು. ಪಾಪ ನೋಡಿ ಓಡೋಗ್ತಾರ. ಏನು ನಾನು ಕ್ಯಾಮರಾ ಇಟ್ಕೊಂಡು ಏನು ಕಿಡ್ನಾಪ ಮಾಡ್ತೀನಿ? ಇನ್ನೊಂದು ವಿಷಯ ಅಂತ ಅಂದರೆ, ನಾನು ಮೂವಿನೆಲ್ಲ ನೋಡಿದಾಗ್ರೆ ಇವರು ಕೂಡ ಚೀನಾದವ್ರ ಥರನೇ ಸ್ವಲ್ಪ ಕುಳ್ಳಕ್ಕಿರ್ತಾರೆ, ಹಾಗೆ ಹಿಂಗೆ ಅಂದ್ಕೊಂಡಿದ್ದೆ. ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಉದ್ದ ಇದ್ದಾರಪ್ಪ, ಹೆವಿ ಇದ್ದಾರೆ. ಹುಡುಗಿರಷ್ಟು ಉದ್ದ ಇಲ್ಲ, ಬಟ್ ಹುಡುಗರು ಮಾತ್ರ ಸಿಕ್ಕಾಪಟ್ಟೆ ಉದ್ದ ಇದ್ದಾರೆ. ಇನ್ನೊಂದು ಸೀಕ್ರೆಟ್ ಏನಂದರೆ, ನಾನೇನು ಭಾರಿ ಉದ್ದ ಇಲ್ಲ, ಅದಕ್ಕೆ ಸ್ವಲ್ಪ ಉದ್ದ ಕಾಣಿಸ್ತಾರೆ. ಹಂಗೇನು ಕೊಳ್ಳಲ್ಲಮ್ಮ. 5.56 ಅಂದರೆ ಒಂದೆರಡು ಕಮ್ಮಿ ಮಾಡ್ಕೊಳ್ಳಿ, 5.4 ಯಾರು ಹೇಳ್ಬಿಡಿ ಅಷ್ಟೇ. ನಮ್ಮ ಹಿಂದೆ ಕೆಲವರು ಅಬಲೆಯವರು ಬರ್ತಾ ಇದ್ದಾರೆ. ನಾನು ತಿರುಗಿ ನೋಡಿದ್ರೆ ಏನೂ ಮಾತಾಡಲ್ಲ, ನೋಡದೇ ಇದ್ರೆ ಅವ್ರು ಮಾತಾಡ್ತಾರೆ. ಅಲ್ಲ, ಮುಖ ಮುಚ್ಕೊಂಡು ನಾವಂತ ಕಿಡ್ನಾಪ್ ಮಾಡುತ್ತಾ ಮರ್ರ. ನನಗೆ ಬೇಜಾರಾಗ್ತಾ ಇದೆ. ಇಲ್ಲಿ ಗಂಟೆ 8 ಆಗ್ತಾ ಬಂತು, ಯಾರು ಮಾತಾಡೋಕೆ ಸಿಗ್ತಾ ಇಲ್ಲ. ನಡೆದ ಸುಸ್ತಾಗ್ತಾ ಇದೆ. ಹುಡುಗಿರು ನಮ್ಮ ಮುಖ ನೋಡ್ತಾ ಇಲ್ಲ, ನೋಡಿದ್ರು ಮಾತಾಡ್ತಾ ಇಲ್ಲ. ನಿನ್ನೆ ಎಳಕೊಪ್ಪಳಕ ತಿಲಕಿಂದ ಮೈ ಫೊಳಕಾಗಿ ಅಥಳ ವಿತಳ ಸುತ್ತಲ ತಾಳದಿಂದ ಕೆಂಡ ಕಾಮ ಕಷಾಯ ಕಪಾಳ ಕೊಡೆದು ಕೆಂಡ ಕಪಾಳವಾಗಿದೆ ಕಾಂತ. ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ನನ್ನ ಮಕ್ಳಿಗೆ ಏನು ಹೇಳೋದು? ಇಂಡಿಯಾದಲ್ಲಾಗಿದ್ರೆ ಇದೇ ಥರ ಯಾರಾದರೂ ಕ್ಯಾಮರಾ ಹಿಡ್ಕೊಂಡು ಬಂದಿದ್ರೆ ಓಡೋಡ್ ಬಂದ್ಬಿಟ್ಟು ಮಾತಾಡಿರೋರು. ಈ ನನ್ನ ಮಕ್ಕಳು ನೋಡಿದ್ರೆ ಅಯ್ಯೋ ದೇವ್ರೆ. ಡಾಕ್ಟರ್ ಬ್ರೋ ಬನ್ನಿ, ಖುಷಿ ಇದೆ, ತೋರಿಸಿ, ಖುಷಿ ಇದೆ. ಆದರೆ ಈ ನನ್ನ ಮಕ್ಕಳು ನಿಮ್ಮ ಕ್ಯಾಮರಾ ನೋಡಿ ಮಾತಾಡ್ತಾರೆ ಅಂತ ಮಾತ್ರ ಅನ್ಕೋಬೇಡಿ.
ಯೂಟ್ಯೂಬಲ್ಲಿ ಬರಬೇಕು ಅಂತ ಆಸೆ ನನ್ನ ಮಕ್ಕಳಿಗೆ. ಹಿಂದೆ ಅಂಡ್ಕೊಂಡು ಬರ್ತಾರೆ, ಅದಕ್ಕೆ ನಾನು ಕನ್ನಡಕ್ಕೆ ಹಾಕ್ಕೊಂಡು ಗೊತ್ತಿಲ್ಲದೆ ಇರೋ ಥರ ನೋಡ್ತಾ ಇದ್ದೀನಿ ಅಷ್ಟೇ. ಕೊಂಚ ಇನ್ನೂ ಯಾರಾದರೂ ಒಬ್ರು ಸಿಕ್ಕಿದ್ರೆ ಮಾತಾಡ್ತಾ ಇದ್ವಿ. ಯೂಟ್ಯೂಬ್. hello. 어디나 사람이 어디나. 인도 사람. 인도. 네. 이거 인사 뭐예요? Namaste. 네. Namaste. Do you love sports? My boss. Sports. 스포츠. Boards alla Maria. Sports. 대한민국. Soccer. Cricket. 사커. Soccer. 이 복싱. Boxing. Look like boxing. 헬스. Health? 크로스핏. weightlifting. MMA. MMA. Okay. MMA ಬಂಟ ಅನ್ಕೊಂಡೆ. Soccer. Okay. Good. Do you know cricket? Yes. 호날두. 아니요. cricket 알아요? 크리켓 뭐야? cricket. 크리켓 뭐야? cricket. 뭔지 모르겠어요. in cricket baseball ತಕ್ಕತ್ತೆ. baseball. 베이스. ತಕ್ಕತ್ತೆ cricket. 모르겠어요. ಯೂಟ್ಯೂಬ್ ಇಸೋ. Yes. ಸಬ್ಸ್ಕ್ರೈಬ್ ಮಾಡ್ಕೊಂಬ. ಈ ನಮ್ಮ ಮಕ್ಕಳಿಗೆ ಕ್ರಿಕೆಟ್ ಅಂತೂ ಗೊತ್ತಿಲ್ಲ, ಇದಾದ್ರೂ ಮಾಡ್ಕೊಳ್ಳಿ. ಎಕ್ಸ್ಪ್ರೆಷನ್ ನೋಡಿ ಇವಾಗ. My Korean handsome boy. Okay, I will ask. My Korean handsome boy 인스타 나중에 알려줄게요. 네. 야 16만 명. 킹. ನೀವು ಮಾಡ್ಕೊಳ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ. Hello. 네. 20만 명. Shit. ಬಾಯ್ Bye. ನನ್ನ ಮಕ್ಕಳಿಗೆ ಹ್ಯಾಂಡ್ಸಮ್ ಅಂತ ಅವರೇ ಅನ್ಕೊಂಡ್ಬಿಡೋದು. ಏನು ಮಾಡೋದು, ಮುಖದ ಮೇಲೆ ಮೀಸೆ ಬಂದಿಲ್ಲ ಇನ್ನು. ಸಾರಿ, ಬರಲ್ಲ ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ಬರಲ್ಲ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲ, ಹಾರ್ಮೋನ್ಗಳ ಕೊರತೆ ಹೌದು. ಸೊ ಅದನ್ನು ಸೈಡಿಗಿಟ್ರೆ ಏನು ಮಾಡೋಕ್ಕಾಗಲ್ಲ. ಗೊತ್ತಾಯ್ತಲ್ಲ, ನಾನಂತೂ ಕೈ ಬಿಟ್ಬಿಟ್ಟಿದ್ದೀನಿ, ಆಸೆ ಬಿಟ್ಬಿಟ್ಟಿದ್ದೀನಿ ಕೇಳೋದನ್ನು. ನಾನು ಆಗಲೇ ಹೇಳ್ದಂಗೆ ಕೊರಿಯಾದಲ್ಲಿ ಕ್ರಿಕೆಟ್ ಫ್ಯಾನನ್ನು ಹುಡ್ಕೋದು ಒಂದೇ, ಮರುಭೂಮಿಯಲ್ಲಿ ಬಾವಿ ತೋಡಿ ನೀರು ತೆಗಿಯೋದು ಒಂದೇ. ಈ ವಿಡಿಯೋದಿಂದ ನಾವು ತಿಳ್ಕೊಳ್ಬೇಕಾಗುವಂಥದ್ದು ಒಂದು ಐಟಮ್ ಅಲ್ಲ, ಒಂದು ವಿಷಯ. ಎಂತಪ್ಪ ನಶೆ. ಒಂದು ವಿಷಯ ಏನಪ್ಪ ಅಂದ್ರೆ, ಪ್ರಪಂಚ ತುಂಬ ದೊಡ್ಡದಿದೆ, ತುಂಬ ಚಿಕ್ಕದೇನಲ್ಲ. ಇಂಡಿಯಾದಲ್ಲಿ ಅಷ್ಟು ಫೇಮಸ್ ಇದ್ರೂ ಕೂಡ ಕೊರಿಯಾದಲ್ಲಿ ಒಬ್ಬರನ್ನ ಕ್ರಿಕೆಟ್ ಅಭಿಮಾನಿ ಅಂತ ಅಥವಾ ಕ್ರಿಕೆಟಲ್ಲಿ ಇಂಥ ಟೀಮ್ ಗೊತ್ತು ಅಥವಾ ಇಂಥ ಪ್ಲೇಯರ್ ಬಗ್ಗೆ ಗೊತ್ತು ಅಂತ ಜನ ಹುಡ್ಕೋದೇ ಕಷ್ಟ ಆಗ್ತಾಯಿದೆ ಅಂದರೆ, ಎಸ್, ಪ್ರಪಂಚ ತುಂಬ ದೊಡ್ಡದಿದೆ. ಆ್ಯಕ್ಚುಲಿ ಇಂಡಿಯಾದಲ್ಲಿರೋ ಕೊರಿಯನ್ಸ್ಗೆ ಇಲ್ಲಿ ಬಂದಾಗ ಒಂದು ಅರ್ಥ ಆಗುತ್ತೆ. ಅದೇನಪ್ಪ ಅಂದರೆ, ನಿಜನೇ ಅದು. ಆ್ಯಕ್ಚುಲಿ ಟೆಕ್ನಾಲಜಿ ಅಥವಾ ಒಂದು ಈ ಥರ ವಿಷಯಕ್ಕೆ ಬಂದರೆ, ಕೊರಿಯಾ ಅನ್ನೋದು ಜನಸಂಖ್ಯೆ ಕಮ್ಮಿ ಇರೋದಕ್ಕೋಸ್ಕರ ಬೇಗ ಡೆವಲಪ್ ಆಗಿ ಇಂಡಿಯಾಗಿಂತ ಒಂದು 10 ವರ್ಷ ಮುಂದೆ ಇದೆ. ಅದಂತೂ ನನ್ನ ಕಡೆಯಿಂದನೂ ಒಪ್ಪಿಗೆ ಇದೆ. ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್, ನಾನಿರುವಂಥದ್ದು ಹಳ್ಳಿ, ಆಯಿತಾ? ಹಳ್ಳಿ ಅಂತ ಅನ್ಸಲ್ಲ ನಿಮ್ಗೆ ಯಾರಿಗೂ. ಇಚೋನ್ ಎಷ್ಟು ಜನ ಗೊತ್ತಿಲ್ಲ, ಕೇಳಿದ್ರೆ ಇಂಚೋನ್ ಗೊತ್ತಿರುತ್ತೆ. ಆದರೆ ಇಂಥ ಹಳ್ಳಿ ಪ್ಲೇಸಲ್ಲೂ ಈ ಥರ ಆರ್ಕಿಟೆಕ್ಚರ್, ಅದ್ರ ಜೊತೆಗೆ ನೋಡಿ ಟೆಕ್ನಾಲಜಿಯ ತಾತ ಅದರಲ್ಲೂ ಹೆಂಗೆ ಹೋಗ್ತಾನೆ ನೋಡಿ. ಇದು ನಮ್ಮ ಬೆಂಗಳೂರಲ್ಲಿ ಆಲ್ರೆಡಿ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಈ ಥರ ಹಳ್ಳಿನಲ್ಲ ಈ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಬೇಜಾನ್ ಟೈಮ್ ಬೇಕು. ನೋಡ್ರ ಯಾವುದಿದು ನನಗೆ ಹೆಸರು ಗೊತ್ತಿಲ್ಲ. ಮೆಸರಾತಿ ಹೆಂಗಿದೆ ನೋಡಿ, ಒಳ್ಳೆ ಡಾರ್ಕ್ ಬ್ಲ್ಯಾಕ್ ಮುಷಿಗೆಂಡ ಮೇಲ್ಗಡೆ ಎಲ್ಲ ಒಂಥರ ಪೇಪರ್ ಥರ ಐತಪ್ಪ, ಓಪನ್ ಆಗ್ತ ಅನ್ಸುತ್ತೆ. ಇಲ್ಲಿ ಕೊರಿಯಾದಲ್ಲಿ ಬೈಕ್ ನೋಡಿದಾಗ ಯಾರು ನೆನಪಾಗ್ತಾರೋ ಇಲ್ವೋ, ಆ ಥರ ಈ ಥರ ಕಾರ್ಗಳನ್ನು ನೋಡಿದಾಗ ನಮ್ಮ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸಲ್ಲಿ ನಂಗೆ ನೆನಪಾಗೋದು ಒಬ್ಬರೇ, ಒನ್ ಆ್ಯಂಡ್ ಓನ್ಲಿ ಪೀಸ್. ತಾರೇಶಣ್ಣ ಸಾಕತ್ತಾಗಿ ಮಾಡ್ತಾರೆ. ಯಾವ ಕಾರ್ ಬೇಕಾದರೂ ಸಿಗುತ್ತೆ, ಯಾವ ಕಾರ್ ಬೇಕಾದ್ರೂ ರಿವ್ಯೂ ಮಾಡ್ತಾರಲ್ಲ. ಅವ್ರಿಗೆ ಆಗದೆ ಇರುವಂಥ ಕಾರ್ ಯಾವ್ದಾದ್ರು ನಾನು ಚಾಲೆಂಜ್ ಕೊಡ್ತೀನಿ, ಮಾಡಿ ನೋಡೋಣ. ತಾರೇಶಣ್ಣ ವೀಡಿಯೋ ನೋಡ್ತಾ ಇದ್ದರೆ ರಿಪ್ಲೈ ಮಾಡಿ ಅಥವಾ ಕಮೆಂಟ್ ಮಾಡಿ, ಅದು ಏನೋ ಮಾಡ್ತೀರಾ ಮಾಡಿ. ನಾನು ಕೊರಿಯಾದಲ್ಲಿ ಯಾವುದಾದ್ರೂ ಒಂದು ಕಾರ್ ತೋರಿಸ್ಬಿಟ್ಟು ರಿವ್ಯೂ ಮಾಡೋಕ್ಕೆ ಕೇಳ್ತೀನಿ. ನಿಮ್ಮ ಕೈಯಲ್ಲಿ ಅದನ್ನು ದುಬೈನಲ್ಲಿ ಹುಡುಕಿ ರಿವ್ಯೂ ಮಾಡೋಕ್ಕಾಗತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮಧ್ಯಾಹ್ನ ವಿಡಿಯೋ ಮಾಡಕ್ಕೆ ಬಂದು ಸಂಜೆ ಆಗ್ತಾ ಬಂತು, ಆದರೆ ಕ್ರಿಕೆಟ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋರು ಒಬ್ಬರು ನನಗೆ ಸಿಕ್ಕಿಲ್ಲ. ಕ್ರಿಕೆಟ್ ಅಂದರೆ ಗೊತ್ತಿದ್ರು ಕ್ರಿಕೆಟಲ್ಲಿ ಒಬ್ಬ ಪ್ಲೇಯರ್ ಇಂಥವ್ರು ಗೊತ್ತು ಅಂತ ಹೇಳೋರು ನನಗೆ ಸಿಕ್ಕಿಲ್ಲ. ಕೊರಿಯಾದಲ್ಲಿ ಹಂಗಾದರೆ ಯಾರೂ ಇಲ್ವಾ? ಏನು ಕತೆನಪ್ಪ. ಹುಡುಗಿನ RCB ಫ್ಯಾನ. ಲಡ್ಡು ಬಂದು ಬಾಯಿಗೆ ಬೆತ್ತ